ಹಾಸ್ಟೆಲಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಶರಣಾಗಿರುವಂಥದ್ದು ಬೆಳಗಾವಿಯ ಡಾಕ್ಟರ್ ಅಂಬೇಡ್ಕರ್ ಹಾಸ್ಟೆಲಲ್ಲಿ ನಡೆದಿರುವಂತಹ ಒಂದು ಘಟನೆ. ಗೋಕಾಕ್ ಮೂಲದ ಸುಮಿತ್ರ ಆತ್ಮಹತ್ಯೆಗೆ ಶರಣಾಗಿರೋದು. ಕೊಠಡಿಯ ಬಾಗಿಲನ್ನು ಲಾಕ್ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾರೆ ಈ ವಿದ್ಯಾರ್ಥಿನಿ. ಸ್ಥಳಕ್ಕೆ ಎಪಿಎಂಸಿ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಸುಮಿತ್ರ ತಂದೆ ಸಂಬಂಧಿಕರ ಸಮ್ಮುಖದಲ್ಲಿ ರೂಮ್ ಓಪನ್ ಮಾಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕೆ ಇವರು ಆತ್ಮಹತ್ಯೆಗೆ ಶರಣಾದರು, ಏನಾಯಿತು ಅಂತದ್ದು ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ನರ್ಸಿಂಗ್ ವಿದ್ಯಾರ್ಥಿನಿ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಈ ರೀತಿ ಸುಸೈಡ್ ಮಾಡ್ಕೊಂಡಿರೋದು. ಸುಮಿತ್ರಾ ಎಂಬ 19 ವರ್ಷದ ವಿದ್ಯಾರ್ಥಿನಿ ರೂಮ್ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ನೇಣಿಗೆ ಶರಣಾಗಿರೋದು. ಡೆತ್ ನೋಟ್ ಕೂಡ ಸಿಕ್ಕಿದೆಯಂತೆ ಸ್ಥಳದಲ್ಲಿ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಸುಮಿತ್ರಾ ಬರೆದಿಟ್ಟಿದ್ದಾರಂತೆ ಆ ಡೆತ್ ನೋಟ್ನಲ್ಲಿ. ಸರ್ ಗೊತ್ತಾಗೋದಿಲ್ಲ. ಈಗ ಮಕ್ಕಳು ಸ್ವಲ್ಪ ಆಘಾತ ಇರ್ತದೆ, ರೂಮ್ಮೇಟ್ಗಳು, ಆಮೇಲೆ ಎನ್ಕ್ವೈರಿ ಮಾಡೋನು ಎಲ್ಲರೂ ಇಲ್ಲ ಸರ್. ಚೆಂದಾಗೆ ಮಾತಾಡೋದ್ಲು, ನಮ್ಮ ಜೊತೆನೇ ಇದ್ಲು. ಯಾಕಂದ್ರೆ 20 ದಿನ ಆಗ್ಯದ ಅವರು ರೂಮ್ಮೇಟ್ಗಳ ಜೊತೆ ಒಡನಾಟ ಇಲ್ಲ. ಒಬ್ಬಳು ವಿದ್ಯಾರ್ಥಿ ತುಂಬ ಸೀನಿಯರ್ ಇದ್ದಾರೆ, B.Ed ಮಾಡೋರು ಇದ್ದಾರೆ. ಅಕ್ಕ ಅಂದ್ಕೊಂಡು ಎಲ್ಲ ಇದ್ದರು. ಆಯಿತು ಅಕ್ಕ, ನಮ್ಮ ಟಿಫಿನ್ ಆಯಿತು, ನೀವು ಹೋಗಿ ಬನ್ನಿ ಅಕ್ಕ ಅಂತ ಹೇಳಿದ್ದಾರೆ. ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ನಾನು ಜಸ್ಟ್ ಸುಮ್ಮನೆ ಪೊಲೀಸರ ಜೊತೆ ಕ್ಯಾಮ್ರಾ ನೋಡುವಾಗೆ ಆರಾಮ ಎನರ್ಜೆಟಿಕ್ಕಾಗಿ ಅಡ್ಡಾಡಿದ್ದಾಳೆ ಅವಳು. ಬಟ್ ಕ್ಯಾಮ್ರಾದಲ್ಲಿ ಎಲ್ಲ ಗೊತ್ತಾಗುತ್ತೆ. ನಾವು ಪೊಲೀಸ್ ಅಧಿಕಾರಿಗಳು ಹೇಳಿ ನಾವು ಹೇಳೋದು ಬೇಡ ಸರ್. ಗೊತ್ತಾಗೋದಿಲ್ಲ. ಈಗ ಮಕ್ಕಳು ಸ್ವಲ್ಪ ಆಘಾತ ಇರ್ತದೆ, ರೂಮ್ಮೇಟ್ಗಳು, ಆಮೇಲೆ ಎನ್ಕ್ವೈರಿ ಮಾಡೋನು ಎಲ್ಲರೂ ಇಲ್ಲ ಸರ್. ಚೆಂದಾಗೆ ಮಾತಾಡೋದ್ಲು, ನಮ್ಮ ಜೊತೆನೇ ಇದ್ಲು. ಯಾಕಂದ್ರೆ 20 ದಿನ ಆಗ್ಯದ ಅವರು ರೂಮ್ಮೇಟ್ಗಳ ಜೊತೆ ಒಡನಾಟ ಇಲ್ಲ. ಒಬ್ಬಳು ವಿದ್ಯಾರ್ಥಿ ತುಂಬ ಸೀನಿಯರ್ ಇದ್ದಾರೆ, B.Ed ಮಾಡೋದು. ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿ. ಮೈಲಾರಿ, ಈ ಆತ್ಮಹತ್ಯೆ ವಿಚಾರಕ್ಕೆ ಸುಮಿತ್ರಾ ಮನೆಯವರು ಹೇಳೋದೇನು ಭಾಳ ಮುಖ್ಯವಾಗಿ? ಲಾಸ್ಟ್ ಟೈಮ್ ಸುಮಿತ್ರಾ ಜೊತೆಗೆ ಅವರ ತಂದೆ ತಾಯಿ ಮಾತಾಡಿದ್ರಂತ, ಎಷ್ಟೊತ್ತಿಗೆ ಮಾತುಕತೆ ಆಗಿತ್ತು, ಯಾವ ಕಾರಣಕ್ಕಾಗಿ ಈ ರೀತಿ ಘಟನೆ ನಡೀತು, ಏನು ಹೇಳ್ತಾರೆ ಅವ್ರ ಮನೆಯವರು, ಪೊಲೀಸರು ಹೇಳೋದೇನು? ಖಂಡಿತ ಶ್ರೀಪಾದ್, ಇವತ್ತು ಏನು ವಸತಿಯಲ್ಲಿ ಏನು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ನಿಖರವಾದಂಥ ಯಾವುದೇ ರೀತಿಯಾದಂಥ ಕಾರಣ ಈವರೆಗೂ ತಿಳಿದು ಬಂದಿಲ್ಲ. ಬೆಳಗಾವಿಯ ಸದಾಶಿವ ನಗರದಲ್ಲಿರುವಂಥ ಡಾಕ್ಟರ್ B.R. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಅದೇ ಒಂದು ಹಾಸ್ಟೆಲ್ ಮುಂಭಾಗದಲ್ಲಿ ನಾನಿರುವಂಥದ್ದು. ಡಾಕ್ಟರ್ B.R. ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸುಮಿತ್ರಾ ಗೋಕಾಕ್ 19 ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೃತದೇಹವನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಕುಟುಂಬಸ್ಥರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಏನು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಇಲ್ಲಿ ಅಂದರೆ ಬೆಳಗಿನ ಜಾವ ವಿದ್ಯಾರ್ಥಿನಿ ಉಪಹಾರವನ್ನು ಮಾಡ್ತಾರೆ. ಉಪಹಾರ ಆದಂಥ ನಂತರ ನೇರವಾಗಿ ಕೊಠಡಿಗೆ ಹೋಗ್ತಾರೆ. ಕೊಠಡಿಗೆ ಹೋಗಿ ಅವರು ಯಾರು ವಿದ್ಯಾರ್ಥಿಗಳು ಕೊಠಡಿಯಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಏನು CC ಕ್ಯಾಮ್ರಾ ಅಂದರೆ ಹಾಸ್ಟೆಲ್ನಲ್ಲಿ ಅಳವಡಿಸಿರುವಂಥ CC ಕ್ಯಾಮ್ರಾ ದೃಶ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಬೆಳಗಾವಿಯ APMC ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮೃತದೇಹವನ್ನು ಕೂಡ ಈಗ ಹೊರಗಡೆ ಅಂದರೆ ಮೃತದೇಹವನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿರುವಂಥದ್ದು ಮತ್ತು ಡೆತ್ ನೋಟ್ ಕೂಡ ಒಳಗಡೆ ಸಿಕ್ಕಿರುವಂಥದ್ದು. ಒಳಗಡೆ ಒಂದೇ ಒಂದು ಲೈನ್ನಲ್ಲಿ ಇರುವಂಥ ಡೆತ್ ನೋಟ್ ಕೂಡ ಒಳಗಡೆ ಸಿಕ್ಕಿದೆ. ನನ್ನ ಸಾವಿಗೆ ನಾನೇ ಕಾರಣ ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿನಿ ಡೆತ್ ನೋಟನ್ನು ಬರೆದಿದ್ದಾರೆ. ಅದನ್ನು ಕೂಡ ಈಗ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡದ ಸಿಬ್ಬಂದಿಗಳು ಏನು ಬಂದು ಪರಿಶೀಲನೆ ನಡೆಸಿದ್ದಾರೆ. ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಬೆಳಗಾವಿಯ APMC ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಹೆಚ್ಚಿನ ತನಿಖೆ ಅಂದರೆ ಆತ್ಮಹತ್ಯೆಗೆ ನಿಖರವಾದಂಥ ಕಾರಣ ಏನು ಅನ್ನೋದನ್ನು ಅವರ ಮೊಬೈಲನ್ನು ವಶಪಡಿಸಿಕೊಂಡು ಅಲ್ಲಿ ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಮತ್ತು ಹೆಚ್ಚಿನ ಸಮಯವನ್ನು ವಿದ್ಯಾರ್ಥಿನಿ ಮೊಬೈಲ್ನಲ್ಲಿ ಕಳೀತಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಇರುವಂಥದ್ದು. ಎಲ್ಲ ಆ್ಯಂಗಲ್ಗಳಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಿರುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಮಾಹಿತಿಗೆ ಮೈಲಾರಿ. ಹಾಸ್ಟೆಲಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಶರಣಾಗಿರುವಂಥದ್ದು ಬೆಳಗಾವಿಯ ಡಾಕ್ಟರ್ ಅಂಬೇಡ್ಕರ್ ಹಾಸ್ಟೆಲಲ್ಲಿ ನಡೆದಿರುವಂತಹ ಒಂದು ಘಟನೆ. ಗೋಕಾಕ್ ಮೂಲದ ಸುಮಿತ್ರ ಆತ್ಮಹತ್ಯೆಗೆ ಶರಣಾಗಿರೋದು. ಕೊಠಡಿಯ ಬಾಗಿಲನ್ನು ಲಾಕ್ ಮಾಡಿಕೊಂಡು ನೇಣಿಗೆ ಶರಣಾಗಿದ್ದಾರೆ ಈ ವಿದ್ಯಾರ್ಥಿನಿ. ಸ್ಥಳಕ್ಕೆ APMC ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಸುಮಿತ್ರಾ ತಂದೆ ಸಂಬಂಧಿಕರ ಸಮ್ಮುಖದಲ್ಲಿ ರೂಮ್ ಓಪನ್ ಮಾಡಿದ್ದಾರೆ.
ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕೆ ಇವರು ಆತ್ಮಹತ್ಯೆಗೆ ಶರಣಾದರೂ, ಏನಾಯಿತು ಅಂತದ್ದು ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ನರ್ಸಿಂಗ್ ವಿದ್ಯಾರ್ಥಿನಿ ಅಂಬೇಡ್ಕರ್ ಹಾಸ್ಟೆಲಲ್ಲಿ ಈ ರೀತಿ ಸುಸೈಡ್ ಮಾಡ್ಕೊಂಡಿರೋದು. ಸುಮಿತ್ರಾ ಎಂಬ 19 ವರ್ಷದ ವಿದ್ಯಾರ್ಥಿನಿ ರೂಮ್ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ನೇಣಿಗೆ ಶರಣಾಗಿರೋದು. ಡೆತ್ ನೋಟ್ ಕೂಡ ಸಿಕ್ಕಿದೆಯಂತೆ ಸ್ಥಳದಲ್ಲಿ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಸುಮಿತ್ರಾ ಬರೆದಿಟ್ಟಿದ್ದಾರಂತೆ ಆ ಡೆತ್ ನೋಟ್ನಲ್ಲಿ. ಸರ್ ಗೊತ್ತಾಗುವುದಿಲ್ಲ. ಈಗ ಮಕ್ಕಳು ಸ್ವಲ್ಪ ಆಘಾತ ಇರ್ತದೆ, ರೂಮೇಟ್ಗಳು, ಆಮೇಲೆ ಎನ್ಕ್ವೈರಿ ಮಾಡೋನು ಎಲ್ಲರೂ ಇಲ್ಲ ಸರ್. ಚೆಂದಾಗೆ ಮಾತಾಡೋದ್ಲು, ನಮ್ಮ ಜೊತೆನೇ ಇದ್ಲು. ಯಾಕೆ 20 ದಿನ ಆಗ್ಯದ ಅವರು ರೂಮೇಟ್ಗಳ ಜೊತೆ ಒಡನಾಟ ಇಲ್ಲ. ಒಬ್ಬಳು ವಿದ್ಯಾರ್ಥಿ ತುಂಬ ಸೀನಿಯರ್ ಇದ್ದಾರೆ, BEd ಮಾಡೋರು ಇದ್ದಾರೆ. ಅಕ್ಕ ಅಂದ್ಕೊಂಡು ಎಲ್ಲ ಇದ್ದರು. ಆಯಿತು ಅಕ್ಕ, ನಮ್ಮ ಟಿಫಿನ್ ಆಯಿತು, ನೀವು ಹೋಗಿ ಬನ್ನಿ ಅಕ್ಕ ಅಂತ ಹೇಳಿದ್ದಾರೆ. ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ನಾನು ಜಸ್ಟ್ ಸುಮ್ಮನೆ ಪೊಲೀಸರ ಜೊತೆ ಕ್ಯಾಮ್ರಾ ನೋಡುವಾಗೆ ಆರಾಮ ಎನರ್ಜೆಟಿಕ್ಕಾಗಿ ಅಡ್ಡಾಡಿದ್ದಾಳೆ ಅವಳು. ಬಟ್ ಕ್ಯಾಮ್ರಾದಲ್ಲಿ ಎಲ್ಲ ಗೊತ್ತಾಗುತ್ತೆ. ನಾವು ಪೊಲೀಸ್ ಅಧಿಕಾರಿಗಳು ಹೇಳಿ, ನಾವು ಹೇಳೋದು ಬೇಡ ಸರ್. ಗೊತ್ತಾಗುವುದಿಲ್ಲ. ಈಗ ಮಕ್ಕಳು ಸ್ವಲ್ಪ ಆಘಾತ ಇರ್ತದೆ, ರೂಮೇಟ್ಗಳು, ಆಮೇಲೆ ಎನ್ಕ್ವೈರಿ ಮಾಡೋನು ಎಲ್ಲರೂ ಇಲ್ಲ ಸರ್. ಚೆಂದಾಗೆ ಮಾತಾಡೋದ್ಲು, ನಮ್ಮ ಜೊತೆನೇ ಇದ್ಲು. ಯಾಕೆ 20 ದಿನ ಆಗ್ಯದ ಅವರು ರೂಮೇಟ್ಗಳ ಜೊತೆ ಒಡನಾಟ ಇಲ್ಲ. ಒಬ್ಬಳು ವಿದ್ಯಾರ್ಥಿ ತುಂಬ ಸೀನಿಯರ್ ಇದ್ದಾರೆ, BEd ಮಾಡೋ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ನೇರ ಸಂಪರ್ಕದಲ್ಲಿ. ಮೈಲಾರಿ, ಈ ಆತ್ಮಹತ್ಯೆ ವಿಚಾರಕ್ಕೆ ಸುಮಿತ್ರಾ ಮನೆಯವರು ಹೇಳೋದೇನು ಭಾಳ ಮುಖ್ಯವಾಗಿ? ಲಾಸ್ಟ್ ಟೈಮ್ ಸುಮಿತ್ರಾ ಜೊತೆಗೆ ಅವರ ತಂದೆ ತಾಯಿ ಮಾತಾಡಿದ್ರಂತ, ಎಷ್ಟೊತ್ತಿಗೆ ಮಾತುಕತೆ ಆಗಿತ್ತು, ಯಾವ ಕಾರಣಕ್ಕಾಗಿ ಈ ರೀತಿ ಘಟನೆ ನಡೀತು, ಏನು ಹೇಳ್ತಾರೆ ಅವ್ರ ಮನೆಯವರು, ಪೊಲೀಸರು ಹೇಳೋದೇನು? ಖಂಡಿತ ಶ್ರೀಪಾದ್, ಇವತ್ತು ಏನು ವಸತಿಲಿನಲ್ಲಿ ಏನು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ನಿಖರವಾದಂಥ ಯಾವುದೇ ರೀತಿಯಾದಂಥ ಕಾರಣ ಈವರೆಗೂ ತಿಳಿದು ಬಂದಿಲ್ಲ. ಬೆಳಗಾವಿಯ ಸದಾಶಿವ ನಗರದಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಅದೇ ಒಂದು ಹಾಸ್ಟೆಲ್ ಮುಂಭಾಗದಲ್ಲಿ ನಾನಿರುವಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸುಮಿತ್ರಾ ಗೋಕಾಕ್ 19 ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೃತದೇಹವನ್ನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಕುಟುಂಬಸ್ಥರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಏನು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಇಲ್ಲಿ ಅಂದರೆ ಬೆಳಗಿನ ಜಾವ ವಿದ್ಯಾರ್ಥಿನಿ ಉಪಹಾರವನ್ನು ಮಾಡ್ತಾರೆ. ಉಪಹಾರ ಆದಂಥ ನಂತರ ನೇರವಾಗಿ ಕೊಠಡಿಗೆ ಹೋಗ್ತಾರೆ. ಕೊಠಡಿಗೆ ಹೋಗಿ ಅವರು ಯಾರು ವಿದ್ಯಾರ್ಥಿಗಳು ಕೊಠಡಿಯಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಏನು CC ಕ್ಯಾಮ್ರಾ ಅಂದರೆ ಹಾಸ್ಟೆಲ್ನಲ್ಲಿ ಅಳವಡಿಸಿರುವಂಥ